ಬಾಸ್ ಹಾ ಬಾಸ್. ನಾಷ್ಟದಾಗ ಏನ್ ಮಾಡ್ಕೊಡ್ಲಿ? ಜೋಳದ ಪಡ್ಡು. ನಡ್ರಿ ಇವತ್ತು ಜೋಳದ ಪಡ್ಡು ಮಾಡಮಿ. ಜೋಳದ ಹಿಟ್ಟು ಬೇಕಾಗ್ತದ, ಮೊಸರು ಬೇಕಾಗ್ತದ. ಸೊ ಈ 2 ಬಟ್ಟಲ್ ನೀವು ಜೋಳದ ಹಿಟ್ಟು ತಗೊಂಡ್ರು 1 ಬಟ್ಟಲ್ ನೀವು ಮೊಸರು ತಗೋಬೇಕಾಗ್ತದ. ತಿಂಬತ್ ಸೋಡಾ ಅದ ನೋಡ್ರಿ, 1 ಟೀ ಸ್ಪೂನ್ ಶುಗರ್ ತಗೊಂಡಿನಿ. ಇದು ಥೋಡೆ ಜೀರಿಗೆ ಅವ, 1 ಫುಲ್ ಆನಿಯನ್ ಕಟ್ ಮಾಡ್ಕೊಂಡಿನಿ, ಗಜರಿ ಗೀರ್ಕೊಂಡಿನಿ ಚಂದ, ಮಿರ್ಚಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿನಿ. ಇದು ಕರಿಪತ್ತ ಅದ ಮತ್ತೆ ಥೋಡೆ ಕೊತ್ಮೀರಿ. ನಡ್ರಿ ಪಡ್ಡು ಮಾಡೋ ಸಲಕ ಫಸ್ಟ್ ನಾವು ಬ್ಯಾಟರ್ ರೆಡಿ ಮಾಡ್ಕೊಂಬರಿ. ಈ 1 ಆನಿಯನ್ ಫುಲ್ ಕಟ್ ಮಾಡ್ಕೊಂಡಿನಲ್ಲ ಅದು ಇದ್ರ ಹಾಕೊಳತ್ತೀನಿ ನೋಡ್ರಿ. ಇದು ಕ್ಯಾರೆಟ್ ಅದ ಅದು ಬಿ ಹಾಕೊಳತ್ತೀನಿ, ಕೊತ್ಮೀರಿ ಹಾಕೊಳತ್ತೀನಿ, ಒಂದ್ ಥೋಡೆ ಕರಿಪತ್ತ ಹಾಕೋಬೇಕು, ಈ ಮಿರ್ಚಿ ಹಾಕೊಳತ್ತೀನಿ ನೋಡ್ರಿ, ಜೀರಿಗೆ ಅವಲ್ಲ ಅದನ್ನು ಹಾಕೊಳತ್ತೀನಿ, ಥೋಡೆ ಸಕ್ಕರೆ ಹಾಕೊಂಡು ಚಂದ ಕಲ್ಸ್ಕೋಬೇಕು. ಫಸ್ಟ್ ಪಡ್ಡು ಮಾಡ್ಲತ್ತಿನ ನೋಡ್ರಿ, ಅವಾಗ ಬಿ ಕನ್ಸಿಸ್ಟೆನ್ಸಿ ಬಹಳ ಕರೆಕ್ಟ್ ಇಡ್ಬೇಕಾಗ್ತದ, ಹಾಗೆ ನಮ್ದು ಪಡ್ಡು ಚಂದ ಆಗ್ತಾವ ನೋಡ್ರಿ. 1 ಬಟ್ಟಲ್ ಮೊಸರು ಹಾಕೊಳತ್ತೇನೆ ನೋಡ್ರಿ, ಇದ್ರ ಮೇಲೆ ಉಪ್ಪು ಹಾಕೊಳತ್ತೇನೆ ನೋಡ್ರಿ. ಖಾರ ಸಲಕ್ ನಾ ಏನ್ ಮಾಡೀನಿ, ಮೆಣಸಿನ್ಕಾಯಿ ಹಾಕಿನಲ್ಲ ಇದ್ರಾಗ 1 3-4, ನಿಮಗ್ ಬೇಡ ಅಂತಂದ್ರು ಒಣಗಿದ ಖಾರನು ಹಾಕೋಬಹುದು ಒಳಗ ನೋಡ್ರಿ. ನೆಕ್ಸ್ಟ್ ಈಗ ಥೋಡೆ ನೀರ್ ಆಡ್ ಮಾಡ್ಕೊತ ಕನ್ಸಿಸ್ಟೆನ್ಸಿ ಚಂದ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ನೀರ್ ಒಮ್ಮೆ ಹಾಕಿ ಕಲ್ಸ್ಬಾರ್ದು, ಸುಮ್ಮನೆ ಥೋಡೆ ಹಾಕೊಂಡು ಕಲ್ಸ್ಕೊತ ಹೋಗ್ಬೇಕು. ಇಸ್ಕರ್ಲಿಂದ ಚಂದ ಬೀಟ್ ಆಗ್ತದ ನೋಡ್ರಿ. ಇತ್ತಂದ್ರೆ ಎಲ್ಲ ಕಡೆ ಚಂದ ಮಿಕ್ಸ್ ಆಗ್ತದೆ. ನಮ್ದು ಬ್ಯಾಟರ್ ಇವಾಗ ರೆಡಿ ಆಯ್ತು. 5 ಮಿನಿಟ್ಸ್ ಇದಕ್ಕೆ ಹಿಂಗೆ ಬಿಡ್ತೀನಿ. ಈಗ ನೆಕ್ಸ್ಟ್ ನಮ್ದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದು ನಮ್ದು ಸೋಡಾ ಅದ ನೋಡ್ರಿ. ಇದು 1 ಟೀ ಸ್ಪೂನ್ ಸೋಡಾನ ತಗೊಂಡಿನಿ. ಈಗ ನಿಮ್ಮಲ್ಲಿ ಸೋಡಾ ಇಲ್ಲ ಅಂತಂದ್ರು ಇನೋ ಪ್ಯಾಕೆಟ್ ನ ನೀವು ಯೂಸ್ ಮಾಡ್ಬೋದು ನೋಡ್ರಿ. ಒಳಗೆ ಒಂದ್ ಮಿನಿಮಮ್ 20 ಮಿನಿಟ್ಸ್ ನೆನಿಲಕ್ ಬಿಡ್ಬೇಕು ನೋಡ್ರಿ. ಇದಕ್ಕ ನೋಡ್ರಿ ನಮ್ ಬ್ಯಾಟರ್ ರೆಡಿ ಐತಿ. ಈಗ ಎಷ್ಟ್ ಚಂದಾಗಿದೆ ನೋಡ್ರಿ, ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕು. ಮಿನಿಟ್ಸ್ ಹಿಂಗೆ ಜರ ಗರಂ ಆಗ್ಲಕ್ ಬಿಡ್ತೀನಿ. ಫಸ್ಟ್ ಎಲ್ಲ ಕಡೆ ಎಣ್ಣೆ ಹಚ್ಕೋತೀನಿ ನೋಡ್ರಿ. ಬ್ರಷ್ ಇದು ಈಗೀಗ ಬಂದ ಬ್ರಷ್. ನಾವು ಸಣ್ಣಗಿದ್ದಾಗ ನಮ್ಮಲ್ಲಿ ಮಮ್ಮಿ ಏನ್ ಮಾಡ್ತಿರೋ, ಒಂದ್ ಕಟ್ಕಿಗ ಅರ್ಬಿ ಸುತ್ತಿ ಎಣ್ಣೆ ಹಿಂಗ್ ಹಚ್ತಿರು. ಥೋಡೆ ತಗೋಮಿದ್ರ ಪೂರ ತುಂಬಾ ಬಿ ಹಾಕಬಾರ್ದು, ಸುಮ್ಮನೆ ಥೋಡೆ ಹಾಕೋತಾ ಹೋಗ್ಬೇಕು. ಇದು ಆದಷ್ಟು ಲೋ ಫ್ಲೇಮ್ ದಾಗೆ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಏನಾಗ್ತದ, ಒಂದ್ ಸೈಡ್ ಬಹಳ ಜಲ್ದಿ ಸುಡ್ತದ, ಇದು ತಿರ್ಗಿಸ್ಬೇಕಲ್ಲ ಅದಕ್ಕ. ಬಟ್ ಒಳಗ ಹಿಟ್ಟು ಹಂಗೆ ಸಿನೆ ಇರ್ತದ. ಆಮೇಲೆ ಒಂದ್ ಪ್ಲೇಟ್ ಮುಚ್ಚಿಡ್ತೀನಿ. ಈಗ ನೋಡ್ರಿ ಎಷ್ಟ್ ಚಂದ ಆಗ್ಯಾವ. ಆಯ್ತು ತಿರ್ಗಿಸ್ಕೊಂಬರ್ ಚಂದ ಚಮಚಲ್ಲಿ ನೋಡ್ರಿ. ಹಿಂಗ್ ನಾನ್ ಸ್ಟಿಕ್ ಇತ್ತಂದ್ರು ಈಸಿ ಬರ್ತದೆ. ಹಿಂಗ್ ಕಾರ್ನರ್ ಈಗ ಸುಮ್ಮನೆ ಥೋಡೆ ಹಿಂಗ್ ನಾವು ಪಿಶ್ ಮಾಡಿದೆ ಅಂದ್ರು ಆರಾಮ್ ತಿರುಗ್ತದೆ ನೋಡ್ರಿ ಕೈ. ಈ ಕಡೆ ಒಂದ್ 10 ಮಿನಿಟ್ಸ್ ಪಡ್ಡು ರೆಡಿ ಆಗ್ಯಾವ ಇಲ್ಲ ಅಂತ ಚೆಕ್ ಮಾಡೋ ಸಲಕ್ಕೆ ಏನ್ ಮಾಡ್ಬೇಕು, ಒಂದು ಚಾಕು ತಗೊಂಡು ಪ್ರೆಸ್ ಮಾಡ್ಬೇಕು. ಒಳಗ್ ನೋಡ್ರಿ ಇನ್ನ ಥೋಡೆ ಹಿಟ್ ಅದ, ಇದು ಇನ್ನ ಪೂರಾ ಆಗಿಲ್ಲ ಅಂತ ಅರ್ಥ. ಏನಿದೆ ಹಿಟ್ಟದ ಪೂರಾ ಹೋಗ್ಬೇಕು. ಇದು ನೋಡ್ರಿ ಒಂದ್ 2 ಮಿನಿಟ್ಸ್ ಹಂಗೆ ಬಿಡಮ್ಮಿ. ಮತ್ತೆ ನೋಡ್ರಿ ಈಗ ನೋಡಮ್ ಇದು ಆಗ್ಯದ ಇಲ್ಲ. ಪೈಲೆದೊಟ್ಟು ಹಿಟ್ಟು ಹತ್ತಲ್ಲ ಉಂಟ, ಸೊ ಇದು ಆಗ್ಯದ ಅಂತ ಅರ್ಥ. ನಮ್ದು ಪಡ್ಡುಗಳು ರೆಡಿ ಆದವು ಈಗ. ಸೊ ಇದು ಪಡ್ಡು ನೋಡ್ರಿ ಬಹಳ ಆರಾಮ್ ಟೈಮ್ ತೆಕ್ಕೊಂಡ್ ಮಾಡ್ಬೇಕಾಗ್ತದ. ಜೋಳದ ಪಡ್ಡು ನೀವು ಆಫೀಸ್ ಹೋಗೋ ಟೈಮ್ದಾಗ ನೀವು ಮಾಡ್ತೇ ಅಂದ್ರು ಜಲ್ದಿದಾಗ ಆಗಲ್ಲ. ಯಾವಾಗ್ರ ವೀಕೆಂಡ್ ದಿನ ನೀವು ಮಾಡ್ಕೊಂಡು ಊಟ ಮಾಡ್ಬೋದು. ಇದು ಒಂದ್ ರೌಂಡ್ ರೆಡಿ ಆಗ್ಲಿಕ್ಕೆ ಮಿನಿಮಮ್ ಒಂದ್ 15-20 ಮಿನಿಟ್ಸ್ ಬೇಕು ನೋಡ್ರಿ. ಇಷ್ಟು ಚಂದಾಗೆ ಹೆಂಗ್ ಬಾಪ್ ಹೊಂಟದ ಒಳಗೆ. ಈ ಮೇನ್ ಜೋಳದ ಪಡ್ಡುದಾಗ ಚಂದ ಸುಡೋದೇ ಇಂಪಾರ್ಟೆಂಟ್ ಅದ ನೋಡ್ರಿ. ಟೊಮೆಟೊ ಚಟ್ನಿ ಮಾಡೀನಿ, ಇದ್ರ ಸರಿ ಊಟ ಮಾಡ್ಲಕ್ಕ. ಪಡ್ಡು ರೆಡಿ ಆದ. ಬಾಸ್ ನಾಷ್ಟಾ ರೆಡಿ. ಥ್ಯಾಂಕ್ ಯು ಬಾಸ್.